ನಮಸ್ಕಾರ, ಹೇಮಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತೊಂದು ನಾನು ನಿಮಗೆ ಕುಚ್ಚು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು 10 ನಂಬರ್ ನೀಡನ್ನ ತೊಗೊಂಡಿದ್ದೀನಿ, ರೌಂಡ್ ಬೀಡು ಮತ್ತು ಮೆರೂನ್ ಕಲರ್ ದಾರ, ಸಣ್ಣದು ಗೋಲ್ಡನ್ ಕಲರ್ ಬಾಲ್ಸ್ ತೊಗೊಂಡಿದ್ದೀನಿ. ನೋಡಿ, ಸಣ್ಣ ಸಣ್ಣದು ತುಂಬ ಚಿಕ್ಕದಿದೆ ಅದು. ನೆಕ್ಸ್ಟು ಇವಾಗ ರೌಂಡ್ ಬೀಡ್ ತೊಗೊಂಡು ಅದಕ್ಕೆ ನಾವು ಕ್ರೋಶನ 6 ಎಳೆ ತೊಗೊಂಡಿದ್ದೀನಿ ನಾನೀಗ. 6 ಎಳೆ ದಾರ, ಈ ರೌಂಡ್ ಬೀಡಿಗೆ 6 ಎಳೆ ದಾರ ನೋಡಿ. ಈ 6 ಎಳೆ ದಾರನ ಈ ರೌಂಡ್ ಬೀಡ್ ಒಳಗಡೆ ಹಾಕಿ ಗಂಟು ಹಾಕ್ಕೋಬೇಕು. 2 ಗಂಟು, ಮಾಮೂಲಿ ನಾಟ್ ಹಾಕೋತೀವಲ್ಲ ಹಾಗೆ 2 ನಾಟ್ ಹಾಕ್ಕೊಳ್ಳೋದು. 2 ನಾಟ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. 1 2 ಮುಗೀತು. ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ನೆಕ್ಸ್ಟು ಕೈಗೆ ದಾರ ಸುತ್ಕೊಳ್ಳಿ. 6 ಎಳೆ ದಾರ ಒಂದು ಬೆರಳಿಗೆ ಸುತ್ತಕೊಂಡು ನೆಕ್ಸ್ಟ್ ಆ ರಿಂಗ್ ಬೀಡ್ ಇಟ್ಕೊಂಡು ಕ್ರೋಶ ಮೇಲೆ ಒಂದು ರೌಂಡ್ ಸುತ್ತಕೊಂಡು ಆ ನಾಟ್ ಏನು ಹಾಕಿದ್ದೀವಿ ಅದರೊಳಗಡೆ ಕ್ರೋಶನ ತೂರಿಸ್ಕೊಂಡು ಇಳ್ಕೋಬೇಕು. ದಾರ ಕಟ್ಟಿದ್ವಲ್ಲ ಆ ದಾರನ ನೀವು ಬಲಗೈನಲ್ಲಿ ಇಟ್ಕೊಳ್ಬೋದು ನೀಟಾಗಿ. ಎಡಗೈನಲ್ಲಿ ಇಟ್ಕೊಬೋದು. ಇಟ್ಕೊಂಡ್ರೆ ಅದು ಒಳಗಡೆ ಹಾಗೆ ಹೋಗುತ್ತೆ. ನೀವು ಅದನ್ನು ಹಾಕ್ತಾ ಹಾಕ್ತಾ ಫುಲ್ಲು ಕವರ್ ಆಗಿಬಿಡುತ್ತೆ ನೋಡಿ. ಅದು ಕ್ರೋಶದಿಂದ ಒಳಗಡೆಯಿಂದ ಈಗ ಎಳ್ಕೊಂಡಿದ್ದು ಇಷ್ಟು ಎಳ್ಕೊಂಡಾದಮೇಲೆ ನೆಕ್ಸ್ಟು ಕ್ರೋಶದಿಂದ ಮೇಲ್ಗಡೆ ಇರೋದನ್ನು ಒಂದು ನಾಟ್ ಹಾಕ್ಕೊಂಡ್ವಿ ನೋಡಿ. ರಿಂಗ್ ಮೇಲೆ ಒಂದು ನಾಟ್ ಹಾಕ್ಕೊಂಡು ಆಯಿತು. ಈಗ ನೋಡಿ, ಕ್ಲೀನಾಗಿ ಬಂತು. ಇದಾದಮೇಲೆ ಇದ್ರ ಮೇಲೆ 2 ಚೈನ್ ಹಾಕ್ಕೋಬೇಕು. 1 2 ಚೈನ್ 2 ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಬೀಡ್ ಒಳಗಡೆಗೆ ನಾವು ಮಾಡ್ಕೋಬೇಕು. ಮತ್ತೆ ಏನು ಮಾಡಬೇಕು, ಕ್ರೋಶ ಮೇಲೆ ಒಂದು ರೌಂಡ್ ಸುತ್ತಕೊಂಡು ಬೀಡ್ ಒಳಗಡೆಯಿಂದ ದಾರನ ಎಳ್ಕೊಂಡು ಮತ್ತೊಂದು ಕಂಬ, ಒಟ್ಟು 3 ಆಗುತ್ತೆ. 1 ನೋಡಿ, 2ನೇದು ಕ್ರೋಶ ಒಳಗಡೆಯಿಂದ ಎತ್ಕೊಳ್ಳೋದು, 3ನೇದು ಈ ಮೂರು 2ರಲ್ಲಿ 1 2ರಲ್ಲಿ 1 ಅಂತ ಹಾಕ್ಕೊಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ, ಒಂದು ಕಂಬ ರೆಡಿ ಆಯಿತು ನೀಟಾಗಿ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಮತ್ತಿವಾಗ ಸೇಮ್ ಮತ್ತೆ 2ರಲ್ಲಿ 1 ಅಂತ ಹಾಕ್ಕೋಬೇಕು, ಮತ್ತು 2ರಲ್ಲಿ 1 ಈ ಥರ ಕಂಬಗಳನ್ನ ಹಾಕಂತ ಹೋಗೋದು. ಈ ರೌಂಡ್ ಸರ್ಕಲ್ ಪೂರ್ತಿ ಹಾಕ್ಕೊಂಡ್ರೆ ಆ ಡಿಸೈನ್ ನೀಟಾಗಿ ಬರುತ್ತೆ. ಸೇಮ್ 2ರಲ್ಲಿ 1 2ರಲ್ಲಿ 1 ಅಂತ ಕಂಬ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಸುಮಾರು ಸೀರೆಗಳಿಗೆ ಹಾಕಿದ್ದೀನಿ. ನಿಮ್ಗೊಂದು ತೋರಿಸೋಣ ಅಂತ ಅಂದ್ಬಿಟ್ಟು. ಜುಮ್ಕಾ ಡಿಸೈನ್ ಅಂತಾರೆ ಇದನ್ನು. ಬಿಡುವಿನ ವೇಳೆಯಲ್ಲಿ ಈ ಥರದ್ದು ಏನಾದರೂ ಮಾಡ್ತಾಯಿರ್ಬೋದು ನೋಡಿ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. 2ರಲ್ಲಿ 1 2ರಲ್ಲಿ 1 ಅಂತ ಹಾಕ್ಕೋಬೇಕು. ಆಯಿತು ನೋಡಿ, ಇವಾಗ ಕ್ಲೀನಾಗಿ ಗೊತ್ತಾಗ್ತಿದೆ ನಿಮಗೆ. ಈಗ ಎಂಡಿಂಗ್ ಹೆಂಗಪ್ಪ ಮಾಡೋದು ಅಂತ ನಿಮ್ಗೆ ಅನ್ನಿಸ್ಬೋದು. ಈ ಎಂಡಿಂಗ್ನ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ 2 ಚೈನ್ ತೊಗೊಂಡಿರ್ತೀವಲ್ವ, ಆ 2 ಚೈನ್ಗೆನೇ ಇದನ್ನು ದಾರನ ನಾವು ಜಾಯಿಂಟ್ ಮಾಡ್ಕೊಬೇಕು. ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ತೊಗೊಂಡಿರ್ತೀವಿ ನೋಡಿ, ಆ 2 ಚೈನ್ಗೆ ನಾವು ಜಾಯಿಂಟ್ ಮಾಡ್ಕೊಬೇಕು. ಲಾಸ್ಟ್ ಆಯಿತು. ಈಗ ನಾವು 2 ಚೈನ್ ಹಾಕ್ಕೊಂಡಿದ್ವಿ ನೋಡಿ, ಆ ಚೈನ್ಗೆ ಚುಚ್ಕೋಬೇಕು. ಆ ಚುಚ್ಕೊಂಡು ಮತ್ತೆ ಕ್ರೋಶ ಮೇಲಿಂದ ದಾರ ತಗೊಂಡು ನಾಟ್ ಹಾಕೋದು. ಮುಗೀತು, ರೌಂಡ್ ಬೀಡ್ ಮುಗೀತು ನೋಡಿ. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ನೋಡಿ. ರೌಂಡ್ ಬೀಡು ತುಂಬ ಚೆನ್ನಾಗಿ ಬಂದಿದೆ. ಹೀಗಿರಬೇಕು, ಜಡೆ ಹಾಕ್ದಂಗಿರುತ್ತೆ ನೋಡಿ, ತುಂಬ ಚೆನ್ನಾಗಿದೆ.
ಮತ್ತು ಈಗ ನಾವು ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಬರೋಣ. ಗೋಲ್ಡನ್ ಕಲರ್ ಬೀಡು ಇವಾಗ ನಾನು 3 ತೊಗೊಂಡಿದ್ದೀನಿ. ನಿಮಗೆ ಕಂಫರ್ಟ್ ಝೋನ್ ಆಗಲಿಲ್ಲ ಅಂದರೆ ನೀವು ಒಂದೊಂದೇ ತೊಗೊಳ್ತಾ ಬನ್ನಿ. ರೌಂಡ್ ಬೀಡನ್ನ ಒಳಗಡೆ ಇವಾಗ ಮೇಲ್ಗಡೆ ನಾವು ಈ ರೌಂಡ್ ಇದನ್ನ ಗೋಲ್ಡನ್ ಚೈನ್ನ ಹಾಕ್ಕೊತಾ ಬರ್ತಿದ್ದೀವಿ. ಗೋಲ್ಡನ್ ದಾರನ ಹಾಕಾಯಿತು ನೋಡಿ. ಎಸ್, ಸ್ವಲ್ಪ ನೂಲು ಕೈ ಕೊಡ್ತಾ ಇದೆ ನೋಡಿ. ಒಂದಾಯಿತು. ಮತ್ತು ಇನ್ನೊಂದನ್ನು ಹೀಗೇನೆ ಇವಾಗ ಒಂದ್ರ ಪಕ್ಕದಲ್ಲಿ ಒಂದು ಕಂಬ ತೊಗೋಬೇಕು. ಒಂದು ಇದನ್ನು ಹಾಕಿದಾದ್ಮೇಲೆ ಮಣಿಗಳನ್ನ ಗೋಲ್ಡನ್ ಕಲರ್ದು ಬೀಡ ಹಾಕಾದ್ಮೇಲೆ ಏನು ಮಾಡಬೇಕು, ಒಂದು ಕಂಬ ತೊಗೊಬೇಕು. ಎರಡರಲ್ಲಿ ಒಂದು ಕ್ರೋಶ ಮೇಲೆ ಒಂದು ತೊಗೊಳ್ಳೋದು, ಮತ್ತು ಎರಡರಲ್ಲಿ ಒಂದು ಅಂತ ಅಂದ್ಬಿಟ್ಟು 3 ಸೇರಿ ಒಂದು ಕಂಬ ಆಗುತ್ತೆ ನೋಡಿ. ಇಲ್ಲಿ 3 ಇದೆ. ಈಗ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಏನಾಗುತ್ತೆ ಅಂದರೆ ಒಂದಕ್ಕೂ ಇನ್ನೊಂದಕ್ಕೂ ಡಿಸ್ಟೆನ್ಸ್ ಚೆನ್ನಾಗಿರುತ್ತೆ. ಒಂದು ಬೀಡಿಗೂ ಇನ್ನೊಂದು ಬೀಡಿಗೂ ಕಂಬ ಹಾಕಿದ್ರೆ ಒಂಚೂರು ಡಿಸ್ಟೆನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಅದು ಪಕ್ಕದಲ್ಲೇ ಇದ್ದರೆ ಈ ಸರ ಎಣಿಸ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ಒಂದು ಕಂಬ ಬಂದರೆ ತುಂಬ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನೀವು ಕ್ರೋಶ ಮೇಲೆ 2 ನಾಟ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಸ್ವಲ್ಪ ಅಗ್ಲಕ್ಕೆ ಬರಲಿ ಅಂತ ಎರಡರಲ್ಲಿ ಒಂದು ಅಂತ ಕಮ್ಮಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಇನ್ನೊಂದು ಬೀಡ್ ಹಾಕ್ಕೋಬೇಕು ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಲಾಸ್ಟ್ ಇನ್ನೊಂದು ಬೀಡಿದೆ ನಂದು ಇವಾಗ ಹಾಕಿರೋದು. ಆಯಿತು, ಈಗ ಒಂದು ಕ್ಲಿಯರು ಚೆನ್ನಾಗಿದೆ ನೋಡಿ. 10ನೇದು 10 ಹಾಕಿದ್ದೀನಿ ನಾನು ರೌಂಡ್ ಬೀಡನ್ನ ಗೋಲ್ಡನ್ ಕಲರ್ದು. ಆ ಗೋಲ್ಡನ್ ಕಲರ್ ಬೀಡು ಗೋಲ್ಡನ್ ಕಲರ್ ಬೀಡು 10ನೇದು ಕಂಪ್ಲೀಟು. ಅದಾದಮೇಲೆ ಪಕ್ಕಕ್ಕೇನೆ ನೀವೇನು ಮಾಡಬೇಕು, ದಾರ ತೊಗೊಂಡು ಅಲ್ಲಿಗೆ ನಾಟ್ ಮಾಡ್ಕೊಬೇಕು. ಏನಕ್ಕೆ ಅಂತ ಅಂದರೆ ಅದು ನೀಟಾಗಿ ಸರ್ಕಟ್ ಶೇಪ್ ಬರುತ್ತೆ. ಇಲ್ಲ ಅಂತಂದರೆ ನಾವೇನಾದರೂ ಎರಡರಲ್ಲಿ ಒಂದು ಅಂತ ದಾರ ಹಾಕ್ಕೊಳಕ್ಕೆ ಹೋದರೆ ಚೆನ್ನಾಗಿರಲ್ಲ. ಅದಕ್ಕೆ ಏನು ಮಾಡಬೇಕು, ಪಕ್ಕಕ್ಕೆ ತೊಗೊಂಬಿಡ್ಬೇಕು. ಪಕ್ಕಕ್ಕೆ ತೊಗೊಂಡು ಹಾಕ್ಕೋಬೇಕು. ಆವಾಗ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಜುಮ್ಕಾ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಇದಕ್ಕೇನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟು ನೋಡಿ ನಾಟ್ ಅಷ್ಟೇ. ಅದ್ರ ಮೇಲೆ 2 ಚೈನ ಹಾಕಿಬಿಟ್ಟು 2 ಚೈನ್ ಹಾಕಬೇಕು. ಕಟ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಫಿನಿಶ್ ಆಯಿತು ನೋಡಿ. ದಾರ ಎಳ್ಕೊಂಡ್ರೆ ಕಂಪ್ಲೀಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೀರೆಗೆ ಹಾಕಿದ್ಮೇಲಂತೂ ಭಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಸೀರೆ ತೊಗೊಂಡಿದ್ದೀನಿ. ಈ ಸೀರೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನು ಜುಮ್ಕಾ ಡಿಸೈನಿಗೆ ಇದಕ್ಕೆ ಒಂದು ಕ್ರಿಸ್ಟಲ್ ತೊಗೋಬೇಕು. ಮತ್ತು ಒಂದು ರೌಂಡ್ ಬೀಡ ಹಾಕಿದ್ನಲ್ಲ ಅದನ್ನು ತೊಗೋಬೇಕು ಏರ್ಸಿದ್ಮೇಲೆ. ಇವಾಗ ಇದು ದಾರ 2 ಎಳೆ ದಾರ ತೊಗೊಂಡಿದ್ದೀನಿ. 2 ಎಳೆ ದಾರದಿಂದ ಮುಂದೆನೇ ಚುಚ್ಕೊಂಡು ಅದರೊಳಗಡೆ ಈ ನಾಟನ್ನ ಹಾಕ್ಕೋತಿದ್ದೀನಿ. 2ರಿಂದ ಒಂದು ನಾಟ್ ಆಯ್ತು ನೋಡಿ. ಮಾಮೂಲಿ ಸೂಜಿ ದಾರದಲ್ಲಾದರೂ ಮಾಡ್ಬೋದು. ಕುಚ್ಚಿನ ದಾರದಲ್ಲಿ ಮಾಡಿದ್ರೆ ಆಗಲ್ಲ. ಇವಾಗ ನೋಡಿ ಕ್ರಿಸ್ಟಲಿಂದ ಒಂದು ಕ್ರಿಸ್ಟಲ್ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಾಣಿಸ್ತಿರ್ಬೋದು. ಅದ್ರ ಮೇಲೆ ಒಂದು ರೌಂಡಿಗೆ ನಾನು ತೊಗೊಂಡಿದ್ನಲ್ಲ ಸಣ್ಣದು ಬೀಡು, ಅದನ್ನೊಂದು ಜಾಯಿಂಟ್ ಮಾಡ್ಕೊತಿದ್ದೀನಿ. ನೀಟಾಗಿ ಜುಮ್ಕ ಕಾಣಿಸ್ದಂಗೆ ಕಾಣಿಸ್ತಿದೆ ನೋಡಿ. ಈಗ ಸೀರೆಗೆ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೀರೆ ಎಡ್ಜಲ್ಲಿ ನಾನು ಹಾಕೋತಾ ಇದ್ದೀನಿ. ಸೀರೆ ಎಡ್ಜಲ್ಲಿ ನಾನು ಹಾಕೋತಾ ಇದ್ದೀನಿ. ಫ್ರಂಟಿಗೆ ಚುಚ್ಕೊಂಡೆ. ಇದರಿಂದ
ಮತ್ತು ಈ ಕ್ರಿಸ್ಟಲ್ ಹಾಕಿದ್ದೀನಲ್ಲ, ಇವಾಗ ಹಿಂದೆ ಇದೆ ದಾರ, ಆ ಹಿಂದೆ ಇರೋದನ್ನು ಕ್ರಿಸ್ಟಲ್ ಮಣಿ ಇದೆ ನೋಡಿ, ಆ ಸಣ್ಣ ಬೀಡು ಮೇಲೆ ಹೋಗಬೇಕು. ಆ ಸಣ್ಣ ಬೀಡು ಮೇಲೆ ಹೋದರೆ ಕ್ರಿಸ್ಟಲ್ ಮಣಿ ಇದೆಯಲ್ಲ ಅದರೊಳಗಡೆಯಿಂದ ಮತ್ತೆ ದಾರನ ಎಳ್ಕೋಬೇಕು ನೋಡಿ, ಅಲ್ಲಿಗೆ ಚುಚ್ಕೊಳ್ಳಿ. ಮತ್ತು ಇವಾಗ ನಾವೇನು ಕುಚ್ಚು ಹಾಕಿದ್ದೀನಲ್ಲ ಜುಮ್ಕಾ ಡಿಸೈನು, ಆ ಡಿಸೈನಿಗೆ ಚುಚ್ಕೋಬೇಕು. ಮತ್ತು ಹ್ಯಾಸ್ ಇಟ್ ಈಸ್ ಮತ್ತೇನು ಮಾಡಬೇಕು ಅಂತ ಅಂದರೆ ಸೇಮ್ ಹಿಂದೆಯಿಂದ ಮತ್ತು ಮುಂದೆಯಿಂದ ಹೋಗಿ ಆ ಇದು ಕ್ರಿಸ್ಟಲ್ ಮಣಿ ಮತ್ತು ಸಣ್ಣ ಬೀಡು ಎರಡಕ್ಕೂ ಅಟ್ ಎ ಟೈಮಲ್ಲೇ ಚುಚ್ಕೋಬೇಕು. ಏನಕ್ಕೆ ಅಂದರೆ 2-3 ನಾಟ್ ಹಾಕ್ತೀವಿ, ಯಾರಾದರೂ ಮಕ್ಕಳು ಹೇಳಿದ್ರೆ ಕಿತ್ಕೊಂಡು ಹೋಗಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ 2-3 ನಾಟನ್ನ ಹಾಕಬೇಕು. ಟೈಟಾಗಿ ಎಳೆದು ಹಾಕ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಎಳೆಯೋದ್ರಿಂದ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಡಿಸೈನು. ಇಲ್ಲಾಂದರೆ ಅಲ್ಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ, ಉಲ್ಟಾ ತಿರ್ಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಉಲ್ಟಾ ತಿರುಗಿದ್ರೆ ಏನೂ ಆಗೋಲ್ಲ, ಬಟ್ ಏನು ಅಂತಂದರೆ ಫ್ರಂಟಲ್ಲಿ ಹಾಕಿರೋ ಡಿಸೈನ್ ನೀಟಾಗಿ ಬರಬೇಕಲ್ಲ. ನೋಡಿ, ಹಿಂದಗಡೆ ಕ್ರಿಸ್ಟಲ್ ಮಣಿಗೆ ಹಾಕ್ಕೊಂಡೆ, ಆಯಿತು. ಈಗ ಮತ್ತೆ ಚುಚ್ಕೊಳ್ಳೋದು, ಅದೇ ನಾವು ಜುಮ್ಕಾ ಡಿಸೈನಿಗೆ ಹಾಕಿದ್ವಲ್ಲ ಆ ಡಿಸೈನಿಗೆ ಚುಚ್ಕೊಳ್ಳೋದು. ಮತ್ತು ನಾನು ಇನ್ನೂ ಒಂದು ಸರಿ ಹಾಕ್ತಾಯಿದ್ದೀನಿ ಸೇಫ್ಟಿ ವೈಸ್. ಹಾಗಾಗಿ ಬೇರೆಯವ್ರ ಸೀರೆ ಆಗಿರೋದ್ರಿಂದ ಇಂಪಾರ್ಟೆನ್ಸು, ಮಧ್ಯದಲ್ಲಿ ಕಿತ್ತೋಗಬಾರ್ದು ಅಂತಲೇ ಹಾಕೋದು. ಸೊ ಹಾಗಾಗಿ 3 ನಾಟ್ ಹಾಕಿದ್ದೀವಿ ನೋಡಿ, ಎಂಡಿಂಗ್ ಆಯಿತು. ಈಗ ಹಿಂದೆ ಗಂಟು ಹಾಕೋದು, ದಾರದ ಮೇಲೆ 2 ಸುತ್ತು ಹಾಕಿ ಗಂಟು ಹಾಕೋಣ ನೋಡಿ. ಸೂಜಿನ ಇಟ್ಕೊಂಡು ಎಳೆದ್ರೆ ಆಯಿತು. 1-2 ಸರಿ ಆ ಥರ ಮಾಡಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಅದನ್ನು ಕಟ್ ಮಾಡಿಬಿಡ್ಬೋದು. 2 ಸರಿ ನಾಟ್ ಹಾಕೋದ್ರಿಂದ ನನಗೇನು ಅಂತಂದರೆ ಭಯಕ್ಕೆ ಈ ಮಕ್ಕಳಿರೋ ಮನೇಲಿ ಕಿತ್ತಾಕ್ಬಿಡ್ತಾರೆ ಕೆಲವೊಂದು ಸರಿ. ಹಾಗಾಗಿ ಅದನ್ನು ನೀಟಾಗಿ ಗಂಟು ಹಾಕೋಣ ಅಂತ ಕ್ಲೀನಾಗಿ ಬರುತ್ತೆ. ಕಟ್ ಮಾಡ್ಕೊಂಬಿಡಿ. ನೆಕ್ಸ್ಟು ಉಳಿಕೆ ದಾರನ ಕಟ್ ಮಾಡ್ಕೊಂಬಿಟ್ರೆ ನೋಡಿ ಡಿಸೈನ್ ಹೆಂಗೆ ಕಾಣಿಸ್ತಿದೆ. ನಾನು ಸೀರೆ ಫುಲ್ಲು ಮಾಡಿದ್ದೀನಿ, ನಿಮ್ಗೆ ಹಾಕಿ ತೋರಿಸೋಣ ಅಂತ ನೋಡಿಸ್ದೆ ನೋಡಿ. ಇವಾಗ ಗೊತ್ತಾಗ್ತಿದೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಸೀರೆ ಜುಮ್ಕೆ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಜುಮ್ಕಾ ಡಿಸೈನು ಜುಮ್ಕಾ ಥರ ಕಾಣಿಸ್ತಾ ಇದೆ ನೀಟಾಗಿ. ಗ್ರೀನ್ ಸ್ಯಾರಿಗೆ ರೆಡ್ಡು ಸೆರಗಿತ್ತು, ಹಾಗಾಗಿ ಮೆರೂನ್ ಕಲರ್ ಸೆರಗಿತ್ತು, ಹಾಗಾಗಿ ನಾನು ಮೆರೂನ್ ಕಲರ್ ಥ್ರೆಡ್ ತೊಗೊಂಡು ಹಾಕಿದೆ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಇದೇ ಥರ ಬೇರೆ ಕುಚ್ಚು ಡಿಸೈನ್ ಬೇಕಂದರೆ ನಾನು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜುಮ್ಕಾ ಡಿಸೈನ್ ನಿಮ್ಗೆ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು.